ಮನಿ ಗುರು ಅಂತ ಜಗತ್ತಿನಾದ್ಯಂತ ಫೇಮಸ್ ಆಗಿರುವ ರಾಬರ್ಟ್ ಟಿ ಕಿಯೋಸಾಕಿಯವರ ಎಲ್ಲಾ ಫೈನಾನ್ಸ್ ಬುಕ್ಗಳನ್ನು ನಾನು ಒಂದು ಬಿಡದಂತೆ ಓದಿರುವೆ. ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ನಂತಹ ಬಹಳಷ್ಟು ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ನಾನು ಎಲ್ಲವನ್ನ ಕೂಡ ಓದಿರುವೆ. ಮತ್ತೆ ಅವರ ಆಲ್ಮೋಸ್ಟ್ ಆಲ್ ಎಲ್ಲ ಪಾಡ್ಕಾಸ್ಟ್ಗಳನ್ನು ಕೂಡ ನಾನು ತಪ್ಪದೇ ನೋಡಿರುವೆ. ಅವರ ಪ್ರಕಾರ ರಿಚ್ ಜನರ ಮೈಂಡ್ಸೆಟ್ಗೂ ಮತ್ತು ಪುವರ್ ಜನರ ಮೈಂಡ್ಸೆಟ್ಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. 1% ಕ್ಲಬ್ಬಿಗೂ ಮತ್ತು 99% ಕ್ಲಬ್ಬಿಗೂ ಒಂದು ಬಿಗ್ ಗ್ಯಾಪ್ ಇದೆ, ಅಜಗಜಾಂತರ ವ್ಯತ್ಯಾಸ ಇದೆ. ಅವರ ಪ್ರಕಾರ ಯಾರು ಪುವರ್ ಆಗಿ ಉಳಿಬೇಕು, ಯಾರು ರಿಚ್ ಆಗ್ತಾ ಹೋಗಬೇಕು ಅನ್ನೋದು ಅವರವರ ಮೈಂಡ್ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇದರಲ್ಲಿಯೂ ಕೂಡ 4 ಮುಖ್ಯವಾದ ಡಿಫರೆನ್ಸ್ಗಳಿವೆ, 4 ಮುಖ್ಯವಾದ ಫ್ಯಾಕ್ಟರ್ಸ್ಗಳಿವೆ. ನೀವು ಈ 4 ಫ್ಯಾಕ್ಟರ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಮತ್ತು ನಿಮ್ಮಲ್ಲಿ ನೀವು ರಿಚ್ ಮೈಂಡ್ಸೆಟನ್ನು ಡೆವಲಪ್ ಮಾಡ್ಕೋಬೇಕು. ನಿಮ್ಮಲ್ಲಿರುವ ಪುವರ್ ಮೈಂಡ್ಸೆಟನ್ನು ಸಾಯಿಸಿದಾಗಲೇ ನೀವು ರಿಚ್ ಆಗೋಕ್ಕೆ ಸಾಧ್ಯ ಆಗೋದು. ಅದಕ್ಕಾಗಿ ಇದನ್ನು ಸಾಯಿಸಿ ಮತ್ತು ರಿಚ್ ಮೈಂಡ್ಸೆಟನ್ನು ಬೆಳೆಸ್ಕೊಳ್ಳಿ. ರಿಚ್ ಮೈಂಡ್ಸೆಟ್ಗೂ ಮತ್ತು ಪುವರ್ ಮೈಂಡ್ಸೆಟ್ಗೂ ಇರುವ ಮುಖ್ಯವಾದ 4 ಡಿಫ್ರೆನ್ಸ್ಗಳು ಇಂತಿವೆ. ಡಿಫ್ರೆನ್ಸ್ ನಂಬರ್ 1, ರಿಚ್ ಮೈಂಡ್ಸೆಟ್ ಇರುವ ಜನ ಈ ಜಗತ್ತಿನಲ್ಲಿರುವ ಮಿಕ್ಕ 99% ಜನಗಳು ಏನು ಮಾಡ್ತಾ ಇದ್ದಾರಲ್ಲ ಅದನ್ನು ಬಿಟ್ಟು ಬೇರೆದನ್ನು ಮಾಡ್ತಾರೆ. ಅದಕ್ಕಾಗಿಯೇ ಇವರು 1% ಕ್ಲಬ್ಬಿಗೆ ಬಂದು ಸೇರ್ಕೊತಾರೆ. ಈ ಜಗತ್ತಿನಲ್ಲಿರುವ ಮಿಕ್ಕ ಜನರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂಥೇಳಿ ಸ್ವಲ್ಪ ನೋಡಿ ನಿಮಗೆ ಗೊತ್ತಾಗತ್ತೆ. ಅವರು ಟ್ರೆಡಿಷ್ನಲ್ ವೇದಲ್ಲಿ ಸ್ಕೂಲು ಕಾಲೇಜ್ಗಳಿಗೆ ಹೋಗ್ತಾರೆ. ಪೇರೆಂಟ್ಸ್ಗಳು ಅವರನ್ನು ಫೋರ್ಸ್ ಮಾಡಿ ಅಲ್ಲಿ ಕಲಿಸ್ತಾರೆ. ಮತ್ತು ಅಲ್ಲಿ ಅವರ ಟಾರ್ಗೆಟ್ ಏನಿರುತ್ತೆ, ಸ್ಕೂಲು ಕಾಲೇಜಲ್ಲಿರುವಾಗ ಜಾಸ್ತಿ ಮಾರ್ಕ್ಸನ್ನು ತೆಗೆದುಕೊಳ್ಬೇಕು. ಯಾಕೆ ತೆಗೆದುಕೊಳ್ಬೇಕು? ನಾಲೆಜ್ ಬೇಕಾಗಿಲ್ಲ ಅವರಿಗೆ. ಚೆನ್ನಾಗಿರುವ ಜಾಬ್ ಸಿಗತ್ತೆ, ಗೌರ್ಮೆಂಟ್ ಜಾಬ್ ಸಿಗತ್ತೆ, ಪ್ರೈವೇಟ್ ಜಾಬ್ ಸಿಗತ್ತೆ. ಮತ್ತು ಜಾಬ್ ಸಿಕ್ಕ ನಂತರ ಏನು ಮಾಡೋದಿದೆ, ಲೋನ್ ಮಾಡೋದಿದೆ, ಲೋನ್ ಮೇಲೆ ಮನೆ ಕಟ್ಟೋದಿದೆ, ಕಾರ್ ತೆಗೆದುಕೊಳ್ಳೋದಿದೆ, ಮತ್ತೆ ಲೋನ್ ಮಾಡಿ ಮದುವೆ ಮಾಡ್ಕೊಳ್ಳೋದಿದೆ, ಮದುವೆ ಆದ ತಕ್ಷಣ 2-3 ಮಕ್ಕಳು ಮಾಡ್ಕೊಳ್ಳೋದಿದೆ. ಇನ್ನು ಜೀವನ ಪೂರ್ತಿ ಏನು ಮಾಡೋದಿದೆ, ಅವರಿಗೆ EMI ಕಟ್ಟೋದಿದೆ. ಸೊ ಈ ಜಗತ್ತಿನಲ್ಲಿರುವ 99% ಜನ ಇದೇ ರೀತಿ ಮಾಡ್ತಾ ಇದ್ದಾರೆ. ಆದರೆ ರಿಚ್ ಮೈಂಡ್ಸೆಟ್ ಇರುವ ಜನ ಈ 99% ಜನ ಏನು ಮಾಡ್ತಾ ಇದ್ದಾರಲ್ಲ ಇದನ್ನು ಮಾಡಲ್ಲ. ಅವರು ಕೂಡ ಸ್ಕೂಲು ಕಾಲೇಜಿಗೆ ಹೋಗ್ತಾರೆ, ಆದರೆ ಅಲ್ಲಿ ಅವರ ಟಾರ್ಗೆಟು ಮಾರ್ಕ್ಸ್ ಇರೋದಿಲ್ಲ. ಅಲ್ಲಿ ಅವರ ಟಾರ್ಗೆಟ್ ಏನಿರುತ್ತೆ, ಪ್ರಾಕ್ಟಿಕಲ್ ನಾಲೆಜ್ ಇರುತ್ತೆ, ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದಾದ ನಂತರ ಅವರು ಕೂಡ ಜಾಬಿಗೆ ಹೋಗ್ತಾರೆ, ಜಾಬ್ ಮಾಡ್ತಾರೆ. ಆದರೆ ಲೈಫ್ ಲಾಂಗ್ ಜಾಬ್ ಮಾಡಬೇಕು ಅಂತೇಳಿ ಅವ್ರು ಯಾವತ್ತೂ ಕೂಡ ಆಸೆ ಪಡಲ್ಲ. ಎಕ್ಸ್ಪೀರಿಯನ್ಸನ್ನು ಗೇನ್ ಮಾಡೋದಕ್ಕಾಗಿ, ನಾಲೆಜನ್ನು ಗೇನ್ ಮಾಡೋದಕ್ಕಾಗಿ, ಸೀಕ್ರೆಟ್ಸ್ಗಳನ್ನು ತಿಳಿದುಕೊಳ್ಳೋದಕ್ಕಾಗಿ 1-2 ವರ್ಷ ಟೆಂಪ್ರರಿ ಜಾಬ್ ಮಾಡ್ತಾರೆ. ಜಾಬ್ನಿಂದ ಸ್ವಲ್ಪ ದುಡ್ಡನ್ನು ಸಂಪಾದಿಸಿಬಿಟ್ಟು ಸೀದಾ ಮದುವೆ ಆಗಲ್ಲ. ಲೋನ್ ಮಾಡಿ ಮನೆ ತೆಗೆದುಕೊಂಡೆ, ಲೋನ್ ಮಾಡಿ ಕಾರ್ ತೆಗೆದುಕೊಂಡೆ ಅಂತೇಳಿ ಅವರು ಒದ್ದಾಡಲ್ಲ, EMI ಟ್ರ್ಯಾಪಿಗೆ ಬೀಳಲ್ಲ. ಅವ್ರೇನು ಮಾಡ್ತಾರೆ, ಈ ಜಗತ್ತಿನಲ್ಲಿರುವ ಜನ ಎಲ್ಲ ಜಾಬ್ನಿಂದ ಹೋಗ್ತಾ ಇದ್ದಾರೆ ಅಂತಂದರೆ ನಾವು ಜಾಬ್ ಕ್ರಿಯೇಟ್ ಮಾಡೋಣ ಅಂತೇಳಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ದುಡ್ಡನ್ನು ಇಟ್ಕೊಂಡ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಅದರಿಂದ ಯಾವಾಗ ಸ್ವಲ್ಪ ರೆವೆನ್ಯೂ ಬರುತ್ತಲ್ಲ ಆವಾಗ ಅವರು ಮದುವೆ ಆಗ್ತಾರೆ, ಅವರು ಮನೆ ಕಟ್ತಾರೆ, ಅವರು ಮಕ್ಕಳು ಮಾಡ್ಕೊತಾರೆ. ಆದರೆ ಡಿಫ್ರೆನ್ಸ್ ಏನಿದೆಯಪ್ಪ ಅಂತಂದರೆ 99% ಜನ ಮಾಡೋ ಥರ ಅವರು ಇದನ್ನೆಲ್ಲವನ್ನು ಮಾಡಲ್ಲ. ಅದಕ್ಕಾಗಿಯೇ ಅವರು 1% ಕ್ಲಬ್ಬಿಗೆ ಬರ್ತಾರೆ. ಈ ಒಂದು ಡಿಫ್ರೆನ್ಸನ್ನು ನೀವು ಅರ್ಥ ಮಾಡ್ಕೊಂಡಾಗಲೇ ನೀವು ಕೂಡ ಈ 99% ಕುರಿಗಳ ಗ್ರೂಪ್ನಿಂದ ಹೊರ ಬಂದುಬಿಟ್ಟು 1% ಕ್ಲಬ್ಬಿಗೆ ಬರೋಕ್ಕೆ ಸಾಧ್ಯ ಆಗೋದು. ಡಿಫ್ರೆನ್ಸ್ ನಂಬರ್ 2, ಈ ಪುವರ್ ಮೈಂಡ್ಸೆಟ್ನ ಜನ ಇರ್ತಾರಲ್ಲ ಇವರು ಬರೀ ಸೆಕ್ಯೂರಿಟಿಯನ್ನು ಡಿಮ್ಯಾಂಡ್ ಮಾಡ್ತಾರೆ, ಸೆಕ್ಯೂರಿಟಿಯನ್ನು ಇಷ್ಟಪಡ್ತಾರೆ. ಆ ಸೆಕ್ಯೂರಿಟಿ ಯಾವುದಪ್ಪ ಅಂತಂದರೆ ಜಾಬು. ಅವರು ಬಿಸ್ನೆಸ್ ಮಾಡಿದರೆ ರಿಸ್ಕ್ ಇರುತ್ತೆ, ಇನ್ವೆಸ್ಟ್ಮೆಂಟ್ ಮಾಡಿದರೆ ರಿಸ್ಕ್ ಇರುತ್ತೆ. ಬೇಡಪ್ಪ ನನಗೆ ತಲೆನೋವು ಬೇಡ, ರಿಸ್ಕು ಬೇಡ, ಏನೂ ಬೇಡ, ತಪ್ಪಾಗಿ ನಾನು ಜಾಬ್ ಮಾಡುವೆ ಅಂಥೇಳಿ ಅವರು ಜಾಬ್ ಸೆಕ್ಯೂರಿಟಿಯನ್ನೇ ಇಷ್ಟಪಡ್ತಾರೆ. ಅದಕ್ಕಾಗಿಯೇ ಸಾಯ್ತಾರೆ. ಮತ್ತು ಇದು ಇವರಿಗೆ ಸಿಗ್ತಾ ಇರುವ ಪೇಚೆಕ್ ಇದೆಯಲ್ಲ, ಸ್ಯಾಲ್ರಿ ಇದೆಯಲ್ಲ, ಸಂಬಳ, ಇದೇ ಇವರನ್ನು ಹಾಳು ಮಾಡ್ತಾ ಇದೆ. ಈ ಸಂಬಳದ ಆಸೆ ಮತ್ತು ಈ ಸೆಕ್ಯೂರಿಟಿಯ ಆಸೆ ಇದೆಯಲ್ಲ ಇದೇ ಇವರನ್ನು ಬಡವರನ್ನಾಗಿ ಮಾಡಿಸ್ತಾ ಇದೆ. ಈ ಸಂಬಳ ಮತ್ತು ಈ ಜಾಬ್ ಇದೆಯಲ್ಲ ಯಾವತ್ತೂ ಕೂಡ ಇವರಿಗೆ ಹೊಸದನ್ನು ಟ್ರೈ ಮಾಡೋಕ್ಕೆ ಬಿಡಲ್ಲ, ಹೊಸದನ್ನು ಕಲಿಯೋಕ್ಕೆ ಬಿಡಲ್ಲ, ಹೊಸದನ್ನು ಏನನ್ನ ಕೂಡ ಮಾಡೋಕ್ಕೂ ಬಿಡಲ್ಲ. ಇದೆಯಲ್ಲ ಜಾಬ್ ಸೆಕ್ಯೂರಿಟಿ ಇದೆಯಲ್ಲ ಅದನ್ನೇ ಮಾಡು, ಜಾಬ್ ಈಸ್ ದ ಬೆಸ್ಟ್ ವೇ ಟು ಲಿವ್ ಅನ್ನೋದಷ್ಟೇ ಇವರ ತಲೆಯಲ್ಲಿ ತುಂಬಿದ್ದಾರೆ. ಸೊ ಅದಕ್ಕಾಗಿ ಇವರು ಜಾಬ್ ಸೆಕ್ಯೂರಿಟಿಯನ್ನೇ ಇಷ್ಟಪಡ್ತಾರೆ. ಇದರಿಂದನೇ ಬಿದ್ದು ಬಡವರಾಗಿ ಉಳಿತಾರೆ. ಪೇಚೆಕ್ ಅನ್ನೋದೇನಾಗಿದೆ, ಒಂದು ಟ್ರ್ಯಾಪ್ ಆಗಿದೆ, ಜಾಬ್ ಕೂಡ ಒಂದು ಟ್ರ್ಯಾಪ್ ಆಗಿದೆ. ಆದರೆ ರಿಚ್ ಮೈಂಡ್ಸೆಟ್ ಇರುವ ಜನ ಇರ್ತಾರಲ್ಲ ಅವ್ರು ಫಸ್ಟ್ ಆಫ್ ಆಲ್ ಇವ್ರು ಏನು ಮಾಡ್ತಾ ಇದ್ದಾರಲ್ಲ ಪುವರ್ ಮೈಂಡ್ಸೆಟ್ನವರು ಇದನ್ನಂತೂ ಮಾಡಲ್ಲ, ಇದನ್ನು ಬಿಟ್ಟೇ ಮಾಡ್ತಾ ಇರ್ತಾರೆ. ಸೊ ಅವ್ರು ಏನಾಗಿದ್ದಾರೆ, ರಿಸ್ಕ್ ಲವರ್ಗಳಾಗಿದ್ದಾರೆ. ಅವರು ರಿಸ್ಕನ್ನು ತೆಗೆದುಕೊಂಡ್ಬಿಟ್ಟು ಬಿಸ್ನೆಸ್ಸನ್ನು ಮಾಡ್ತಾರೆ, ಇಲ್ಲವೇ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ, ಹೊಸದನ್ನಾಗಿ ಏನಾದರೂ ಮಾಡ್ತಾರೆ, ಕಂಪ್ನಿಗಳನ್ನು ತೆಗಿತಾರೆ, ಸ್ಟಾರ್ಟಪ್ ಮಾಡ್ತಾರೆ, ಫ್ಯಾಕ್ಟ್ರಿ ಶುರು ಮಾಡ್ತಾರೆ, ಮ್ಯಾನುಫ್ಯಾಕ್ಚರಿಂಗ್ ಬರ್ತಾರೆ, ಸೇಲ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಗೆ ಹೋಗ್ತಾರೆ.
ಈ ರೀತಿ ಏನಾದರೂ ರಿಸ್ಕ್ಗಳನ್ನು ತೆಗೆದುಕೊಳ್ತಾರೆ. ಅದಕ್ಕಾಗಿ ಇವರಿಗೇನು ಸಿಗತ್ತೆ, ಹೈ ರಿವಾರ್ಡ್ ಸಿಗತ್ತೆ. ಈ ಪುವರ್ ಮೈಂಡ್ಸೆಟ್ನವರು ಜಾಬ್ ಸೇಫ್ಟಿ ಹಿಂದೆ ಬಿದ್ದುಬಿಟ್ಟು ಪುವರ್ ಆಗೇ ಉಳಿತಾರೆ. ರಿಚ್ ಮೈಂಡ್ಸೆಟ್ನವರು ರಿಸ್ಕ್ಗಳನ್ನು ಇಷ್ಟಪಟ್ಬಿಟ್ಟು ರಿವಾರ್ಡ್ಗಳನ್ನು ತೆಗೆದುಕೊಂಡ್ಬಿಟ್ಟು ರಿಚ್ ಆಗ್ತಾ ಹೋಗ್ತಾರೆ. ಡಿಫರೆನ್ಸ್ ನಂಬರ್ 3, ಈ ಡೆಟ್ ಮತ್ತು ಟ್ಯಾಕ್ಸ್ ಇದೆಯಲ್ಲ, ಇವು ಎರಡೇ ಸಂಗತಿಗಳು ಬಡವರನ್ನ ಮತ್ತಷ್ಟು ಬಡವರನ್ನಾಗಿಸ್ತಾ ಇವೆ ಮತ್ತು ಶ್ರೀಮಂತರನ್ನ ಮತ್ತಷ್ಟು ಶ್ರೀಮಂತರನ್ನಾಗಿಸ್ತಾ ಇವೆ. ಶ್ರೀಮಂತರಿಗೆ ಅಂದರೆ ರಿಚ್ ಮೈಂಡ್ಸೆಟ್ ಇರುವವರಿಗೆ ಡೆಟ್ಟನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಮತ್ತು ಟ್ಯಾಕ್ಸನ್ನು ಹೇಗೆ ಸೇವ್ ಮಾಡ್ಕೋಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಆದರೆ ಪುವರ್ ಮೈಂಡ್ಸೆಟ್ನ ಜನರಿಗೆ ಈ ಡೆಟ್ಟನ್ನು ಹೇಗೆ ಯೂಸ್ ಮಾಡ್ಕೋಬೇಕು, ಟ್ಯಾಕ್ಸನ್ನು ಹೇಗೆ ಉಳಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಅದಕ್ಕಾಗಿಯೇ ಪುವರ್ ಪೀಪಲ್ಗಳು ಮತ್ತಷ್ಟು ಪುವರ್ ಆಗ್ತಾ ಇದ್ದಾರೆ, ರಿಚ್ ಪೀಪಲ್ಗಳು ರಿಚರ್ ಆಗ್ತಾ ಹೋಗ್ತಾ ಇದ್ದಾರೆ. ಈ ಒಂದು ಸೀಕ್ರೆಟನ್ನು ನೀವು ಅರ್ಥ ಮಾಡ್ಕೋಬೇಕು. ಹೌ ಟು ಯೂಸ್ ಡೆಟ್, ಈ ಸಾಲವನ್ನು ಹೇಗೆ ಬಳಸ್ಕೊಂಡ್ಬಿಟ್ಟು ಶ್ರೀಮಂತರಾಗೋದು ಅನ್ನೋದು ನಿಮಗೆ ಗೊತ್ತಿರಬೇಕು. ಮತ್ತು ಟ್ಯಾಕ್ಸನ್ನು ಹೇಗೆ ಉಳಿಸೋದು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಅಂದಾಗಲೇ ನೀವು ಶ್ರೀಮಂತರಾಗೋಕ್ಕೆ ಸಾಧ್ಯ ಇದೆ. ನಿಮಗೆ ಸಾಲವನ್ನು ಬಳಸ್ಕೊಳ್ಳೋಕೆ ಬರಲ್ಲ, ಟ್ಯಾಕ್ಸ್ ಉಳ್ಸೋಕ್ಕೆ ಬರಲ್ಲ ಅಂತಂದರೆ ನೀವು ಎಷ್ಟೇ ದುಡ್ಡು ಸಂಪಾದನೆ ಮಾಡಿದರೂ ಕೂಡ ಬಡವರಾಗೆ ಉಳಿತೀರಾ, ಟ್ರ್ಯಾಪಲ್ಲೇ ಇರ್ತೀರಾ. ಒಂದು ವೇಳೆ ನಿಮಗಿದನ್ನು ಕಲಿಯೋದಿದೆ ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟಿಗೆ ಹೋಗಿ, ಅಲ್ಲಿ 100 ಡೇಸ್ ಲೈಫ್ ಚೇಂಜಿಂಗ್ ಕೋರ್ಸ್ ಅಂತ ಒಂದು ಪ್ಲೇಲಿಸ್ಟ್ ಸಿಗುತ್ತೆ. ಅದನ್ನು ಕಂಪ್ಲೀಟಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ರಿಚ್ ಮೈಂಡ್ಸೆಟ್ನ ಜನರಿಗೆ ಈ ಡೆಟ್ಟನ್ನು ಮತ್ತು ಟ್ಯಾಕ್ಸನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಿದೆ. ನೀವು ಕೂಡ ಇದನ್ನು ಅರ್ಥ ಮಾಡ್ಕೊಳ್ಳಿ. ಡಿಫರೆನ್ಸ್ ನಂಬರ್ 4 ಆ್ಯಂಡ್ ಲಾಸ್ಟ್, ರಿಚ್ ಮೈಂಡ್ಸೆಟ್ನ ಜನ ಇರ್ತಾರಲ್ಲ, ಇವರು ಎನಿ ಟೈಮ್ ಫೇಲ್ ಆಗೋಕ್ಕೆ ರೆಡಿ ಆಗಿರ್ತಾರೆ ಮತ್ತು ತಮ್ಮ ತಪ್ಪುಗಳಿಂದ ಕಲಿಯೋಕೆ ಓಪನ್ ಮೈಂಡೆಡ್ ಆಗಿರ್ತಾರೆ. ಆದರೆ ಪುವರ್ ಮೈಂಡ್ಸೆಟ್ನ ಜನ ಇರ್ತಾರಲ್ಲ, ಫೇಲ್ ಆಗೋಕೆ ಇವ್ರು ತಯಾರಿ ಆಗಲ್ಲ. ಗೆಲ್ಲೋ ದೂರದ ಮಾತು, ಫೇಲ್ ಆಗೋಕೆ ಇವ್ರು ರೆಡಿ ಇಲ್ಲಪ್ಪ ಅಂತಂದರೆ ಇವರು ಟ್ರೈ ಮಾಡಲ್ಲ. ಇವ್ರು ಹೆಂಗೆ ಯೋಚನೆ ಮಾಡ್ತಾರೆ, ನಾನು ಬಿಸ್ನೆಸ್ ಮಾಡಿದರೆ, ಇನ್ವೆಸ್ಟ್ಮೆಂಟಲ್ಲಿ ದುಡ್ಡು ಹಾಕಿದರೆ ಅದೇನಾದರೂ ವರ್ಕೌಟ್ ಆಗದೇ ಇದ್ದರೆ, ಫೇಲ್ ಆಗದೇ ಇದ್ದರೆ ಜನ ನನ್ನ ನೋಡಿ ನಗ್ತಾರೆ, ನಾನು ರೋಡಿಗೆ ಬರುವೆ, ನಮ್ಮ ಮನೆಯವರೆಲ್ಲ ಚಪ್ಪಲಿ ತೊಗೊಂಡು ಹೊಡಿತಾರೆ, ಹೀಗೆಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ. ಹೀಗಾಗಿ ಇವರು ಯಾವತ್ತೂ ಕೂಡ ಫೇಲ್ ಆಗೋಕ್ಕೆ ರೆಡಿನೇ ಆಗಲ್ಲ. ನಾನು ಸೋತೋಗ್ಬಿಡ್ತೀನಿ ಅನ್ನೋ ಒಂದು ಭಯದಿಂದ ಇವರು ಏನನ್ನ ಕೂಡ ಟ್ರೈ ಮಾಡಲ್ಲ. ಬಿಸ್ನೆಸ್ಸು ಟ್ರೈ ಮಾಡಲ್ಲ, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗು ಟ್ರೈ ಮಾಡಲ್ಲ, ಇನ್ವೆಸ್ಟ್ಮೆಂಟು ಟ್ರೈ ಮಾಡಲ್ಲ, ಏನೂ ಇಲ್ಲ. ಜಸ್ಟ್ ಜಾಬ್ ಸೆಕ್ಯೂರಿಟಿ ಇದೆ, 9 to 5 ಹೋಗು ಬಾ ಅಷ್ಟೇ. ಮತ್ತು ಎಷ್ಟು ಸಂಪಾದನೆ ಬರುತ್ತೋ ಅದರಲ್ಲಿ EMI ಕಟ್ಟು, ಮಿಕ್ಕಿದ್ರಲ್ಲಿ ಹೆಂಡತಿ ಮಕ್ಕಳನ್ನು ಸಾಕು, ಹಂಗೆ ಸತ್ತೋಗ್ಬಿಡು. ಸೊ ಇವ್ರು ಯಾವತ್ತೂ ಕೂಡ ಫೇಲ್ ಆಗೋಕ್ಕೆ ರೆಡಿ ಆಗಲ್ಲ. ಹೀಗಾಗಿ ಹೊಸದನ್ನು ಟ್ರೈ ಮಾಡಲ್ಲ. ಹೀಗಾಗಿ ಬಡವರಾಗೆ ಉಳಿತಾರೆ. ಮತ್ತು ಶ್ರೀಮಂತರು ಇರ್ತಾರಲ್ಲ, ದೇ ಆರ್ ಆಲ್ವೇಸ್ ರೆಡಿ ಟು ಫೇಲ್. ಅವ್ರೇನಂತಾರೆ, ಸೋತ್ರೆ ಸೋತ್ವಿ, ಏನು ನಮ್ಮನ್ನು ಯಾರು ಸೋತಿದ್ದೀವಿ ಅಂತೇಳಿ ಗಲ್ಲಿಗೆ ಏರಿಸ್ತಾರಾ, ಮರ್ಡರ್ ಮಾಡ್ತಾರಾ? ಗೌರ್ಮೆಂಟ್ನವ್ರು ಬಂದುಬಿಟ್ಟು ಗುಂಡಿಟ್ಟು, ನೀನು ಬಿಸ್ನೆಸ್ ಮಾಡಿ ಫೇಲ್ ಆಗಿದೆಯಾ, ನೀನು ನಮ್ಮ ದೇಶಕ್ಕೆ ಕಳಂಕ ಅಂತೇಳಿ ಶೂಟ್ ಮಾಡಿ ಸಾಯಿಸ್ತಾರಾ, ಗಲ್ಲಿಗೆ ಏರಿಸ್ತಾರಾ? ಏರ್ಸಲ್ಲ, ಸಾಯಿಸಲ್ಲ. ಸೊ ಹೀಗಿರುವಾಗ ಯಾಕೆ ನೀವು ಫೇಲ್ ಆಗೋಕ್ಕೆ ಹೆದರಬೇಕು? ಫೇಲ್ ಆಗೋದ್ರಿಂದ ನಮ್ಮ 4 ಕೊಳಕು ಫ್ರೆಂಡ್ಸ್ಗಳಿರ್ತವೆ, ಕೊಳಕು ರಿಲೇಟಿವ್ಸ್ಗಳಿರ್ತವೆ, ಅವು ಏನೋ ಮಾತಾಡ್ಕೊತವೆ, ಕಿಂಡಲ್ ಮಾಡ್ತವೆ, ಇಷ್ಟೇ ಆಗೋದಿದೆ. ಇಷ್ಟು ಬಿಟ್ಟರೆ ಬೇರೆ ಏನೂ ಆಗಲ್ಲ ಅನ್ನೋದು ರಿಚ್ ಮೈಂಡ್ಸೆಟ್ನವ್ರಿಗೆ ಗೊತ್ತಿದೆ. ಅದಕ್ಕಾಗಿ ಅವರು ಫೇಲ್ ಆಗೋಕ್ಕೆ ರೆಡಿ ಆಗ್ತಾರೆ, ಹೊಸದನ್ನು ಟ್ರೈ ಮಾಡ್ತಾರೆ. 1-2 ಸರ್ತಿ ಸೋತರೂ ಕೂಡ 3ನೇ ಸರ್ತಿ ಗೆದ್ದೇ ತೋರಿಸ್ತಾರೆ. ಬಿದ್ದಲ್ಲೇ ಗೆದ್ದು ತೋರಿಸ್ತಾರೆ, ಶ್ರೀಮಂತರಾಗ್ತಾರೆ. ಮತ್ತು ಇವ್ರು ಏನು ಮಾಡ್ತಾರೆ, ತಮ್ಮ ಈ ಜರ್ನಿ ಇರುತ್ತಲ್ಲ, ಟ್ರೈ ಮಾಡೋದು, ಫೇಲ್ ಆಗೋದು, ಇದರಲ್ಲಿ ಏನೇನೆಲ್ಲ ತಪ್ಪುಗಳಾಗ್ತಾವಲ್ಲ ಅವುಗಳನ್ನು ಐಡೆಂಟಿಫೈ ಮಾಡ್ತಾರೆ, ಅವುಗಳನ್ನು ಇಂಪ್ರೂವ್ ಮಾಡ್ಕೊತಾರೆ, ಸುಧಾರಿಸ್ಕೊಳ್ತಾರೆ ಮತ್ತು ಆ ತಪ್ಪುಗಳಿಂದ ಕಲಿತಾರೆ. ಸೊ ಹೀಗಾಗಿ ಇವರ ಹತ್ರ ಪ್ರಾಕ್ಟಿಕಲ್ ನಾಲೆಜ್ ಇರುತ್ತೆ, ಎಕ್ಸ್ಪೀರಿಯೆನ್ಸು ಇರುತ್ತೆ, ಕರೇಜ್ ಇರುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ. ಮತ್ತು ಇಷ್ಟೆಲ್ಲ ಇರೋದರಿಂದ ಇವರ ಹತ್ರ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಬಂದಿರುತ್ತೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಕೂಡ ಗೊತ್ತಾಗಿರುತ್ತೆ. ಅದಕ್ಕಾಗಿ ಇವರು ರಿಚ್ ಆಗಿಬಿಡ್ತಾರೆ. ಬಟ್ ಬಡವರಿಗೆ, ಪುವರ್ ಮೈಂಡ್ಸೆಟ್ಟಲ್ಲಿರೋರಿಗೆ ಇದೇನೂ ಗೊತ್ತೇ ಇರಲ್ಲ, ಯಾಕಂದರೆ ಅವರು ಟ್ರೈ ಮಾಡಲ್ಲ. ಯಾರು ತಮ್ಮ ಟೈಮನ್ನು ದುಡ್ಡಿನಂತೆ ಖರ್ಚು ಮಾಡ್ತಾರೋ ದುಡ್ಡು ಅವರ ಹತ್ರ ನೀರಿನಂತೆ ಹರಿದು ಬರುತ್ತೆ. ಅದಕ್ಕಾಗಿ ನೀವು ಫಸ್ಟ್ ಟೈಮ್ ಫ್ರೀಡಮನ್ನು ಸಾಧಿಸಿ, ಅದಾದ ನಂತರ ನಿಮಗೆ ಆಟೋಮೆಟಿಕ್ಕಾಗಿ ಫೈನಾನ್ಷಿಯಲ್ ಫ್ರೀಡಮ್ ಸಿಕ್ಕೇ ಸಿಗತ್ತೆ. ಒಂದು ವೇಳೆ ನೀವೇನಾದರೂ ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದನ್ನು ಕಲಿಯುವ ಆಸೆಯನ್ನು ಹೊಂದಿದ್ರೆ ಈಗಲೇ roaringbusinesschool.comಗೆ ವಿಸಿಟ್ ಮಾಡಿ. ಇಲ್ಲವೇ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಮತ್ತು ನನ್ನ ಆನ್ಲೈನ್ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯ್ನ್ ಆಗಿ. ಈ 4 ಮುಖ್ಯ ಡಿಫರೆನ್ಸ್ಗಳಿಂದಾಗಿಯೇ ಬಡವರಾಗ್ತಾ ಹೋಗ್ತಾ ಇದ್ದಾರೆ ಮತ್ತು ಶ್ರೀಮಂತರಾಗ್ತಾ ಹೋಗ್ತಾ ಇದ್ದಾರೆ. ನಿಮಗೇನಾದರೂ ಶ್ರೀಮಂತರಾಗಬೇಕು ಅನ್ನೋ ಆಸೆ ಇದ್ದರೆ ನಿಮ್ಮಲ್ಲಿರುವ ಪುವರ್ ಮೈಂಡ್ಸೆಟ್ಟನ್ನು ಸಾಯಿಸಿ ಮತ್ತು ರಿಚ್ ಮೈಂಡ್ಸೆಟ್ಟನ್ನು ಬೆಳೆಸಿಕೊಳ್ಳಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.